ಗಣಪತಿ ವಿಸರ್ಜನೆ ವೇಳೆ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಅಂದರೆ ಕಿಡಿಗೇಡಿಗಳು ಗಣಪತಿ ವಿಸರ್ಜನೆ ಮಾಡ್ತಿದ್ದಂಥ ಕಾರ್ಯಕರ್ತರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ, ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ, ಜೊತೆಗೆ ಅಲ್ಲಿದ್ದಂಥ ಅಂಗಡಿಗಳ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ.ಎಸ್. ಈಶ್ವರಪ್ಪನವರು ನಮ್ಮ ಜೊತೆಗಿದ್ದಾರೆ. ಸರ್, ನಾಗಮಂಗಲ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಮುಸಲ್ಮಾನ್ ಗೂಂಡಾಗಳು, ದುಷ್ಕರ್ಮಿಗಳು ಏನು ರಾಷ್ಟ್ರದ್ರೋಹಿ ಕೃತ್ಯವನ್ನು ಎಸಗಿದ್ದಾರೆ. ಹಿಂದೂಗಳ ಆರಾಧ್ಯ ದೈವ ಗಣಪತಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಡೊಳ್ಳು ಬಾರಿಸಬಾರ್ದು, ಪಟಾಕಿ ಹೊಡಿಬಾರ್ದು. ಈ ರೀತಿ ಯಾವುದೋ ಕಾಲದಲ್ಲಿ ಇನ್ನೂ ಇದ್ದಾರೆ ಕೆಲವು ಮುಸಲ್ಮಾನರು. ಆ ದಿಕ್ಕಲ್ಲಿ ನಾಗಮಂಗಲದಲ್ಲಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗಣಪತಿ ಮೇಲೆ ಈ ರೀತಿ ಒಂದು ಏನು ಕಲ್ಲು ಎಸ್ತಿದ್ದೀರಿ ಇರ್ಬೋದು, ಆ ಕೃತಕತೆಯ ಬಾಂಬ್ ಎಸ್ತಿದ್ದಿರ್ಬೋದು. ಇದೆಲ್ಲ ಮಾಡಿದ್ದು ಇನ್ನೂ ಅವರೇನೋ ಪಾಕಿಸ್ತಾನದ ಒಂದು ಭಾಗದಲ್ಲಿ ಅವರಿದ್ದಾರೋ ಅಥವಾ ಅದೇ ಒಂದು ಮನಸ್ಥಿತಿ ಅದೇ ರೀತಿ ಇದೆಯೋ, ಮಾನಸಿಕವಾಗಿ ಅವರು ಇನ್ನೂ ಕೂಡ ಅನೇಕ ರಾಷ್ಟ್ರದ್ರೋಹಿ ಮುಸಲ್ಮಾನರು ನಾವು ಭಾರತದಲ್ಲಿದ್ದೇವೆ, ನೆಮ್ಮದಿಯಿಂದ ಹಿಂದೂಗಳು ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ, ಹಿಂದೂಗಳ ಸಹಕಾರದಿಂದ ನಾವು ಇಲ್ಲಿ ಬದುಕಿದ್ದೇವೆ ಅನ್ನೋ ಮೈ ಮೇಲೆ ಜ್ಞಾನ ಇಟ್ಕೊಂಡು ಅವ್ರ ಜೀವನ ಮಾಡಬೇಕು. ಅದು ಬಿಟ್ಟು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಎಲ್ಲ ಹಿಂದೂಗಳು ಒಟ್ಟಾಗಬೇಕು ಅನ್ನೋಂಥ ಉದ್ದೇಶದಲ್ಲೇ ಈ ಗಣಪತಿ ಒಂದು ಕಾರ್ಯಕ್ರಮವನ್ನು, ಸಾಮೂಹಿಕ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದು. ಅವ್ರ ಉದ್ದೇಶ ಇದ್ದಿದ್ದೇನು, ಇಡೀ ದೇಶದಲ್ಲಿ ಎಲ್ಲ ಹಿಂದೂಗಳು ಒಂದಾಗಬೇಕು, ದೇವರ ಒಂದು ಹೆಸರಿನಲ್ಲಿ, ಗಣಪತಿಯ ಹೆಸರಿನಲ್ಲಿ ದೇಶದ ರಾಷ್ಟ್ರಭಕ್ತರ ಒಂದು ಸಂಘಟನೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ತಿಲಕರು ಮಾಡಿದಂಥ ಒಂದು ಕಾರ್ಯ. ಅದನ್ನು ಮುಂಚೆ ಅನೇಕ ಕಡೆ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು, ಮಸೀದಿ ಮುಂದೆ ಏನಾದ್ರು ಕೂಡ ಗಣಪತಿ ಹೋಗ್ಬೇಕಾದ್ರೆ ವಾಲ್ಗ ಬಾರಿಸಿದ್ರೆ, ಡೊಳ್ಳು ಬಾರಿಸಿದ್ರೆ ಇದು ತಪ್ಪು ಅನ್ನೋ ಥರದಲ್ಲಿ ಅನೇಕ ಕಾಂಗ್ರೆಸ್ಸಿಗರು ಮುಂಚೆ ಅವ್ರಿಗೆ ಸಪೋರ್ಟ್ ಕೊಡ್ತಾಯಿದ್ರು. ಈಗ ಅನೇಕ ಕಾಂಗ್ರೆಸ್ಸಿಗರಿಗೆ ಬುದ್ಧಿ ಬಂದಿದೆ, ಅವ್ರು ಯಾರೂ ಇಂಥವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ. ಆದರೂ ಕೂಡ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಈ ರೀತಿ ಗಣೇಶ ವಿಸರ್ಜನೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ಆಗಿರೋಂಥ ಈ ದುಷ್ಕೃತ್ಯವನ್ನು ಎಲ್ಲ ಹಿಂದೂಗಳು ಕೂಡ ಇದನ್ನು ಖಂಡಿಸಬೇಕು. ಸರ್ಕಾರ ತಕ್ಷಣ ಯಾರ್ಯಾರು ಈ ಒಂದು ದುಷ್ಕೃತ್ಯ ಮಾಡಿದ್ದಾರೆ ಅಂಥ ರಾಷ್ಟ್ರದ್ರೋಹಿಗಳನ್ನ ಅವರು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ ರಾಷ್ಟ್ರದ್ರೋಹಿ ಒಂದು ಕೇಸ್ಗಳು ಅವ್ರ ಮೇಲೆ ಹಾಕಬೇಕು. ಆಗ ಮಾತ್ರ ಇನ್ನೂ ಅಲ್ಲೊಬ್ಬರು ಇಲ್ಲೊಬ್ಬರು ಪಾಕಿಸ್ತಾನದ ಮನಸ್ಥಿತಿಯಲ್ಲಿ ಇದ್ದಾರಲ್ಲ, ನಾವು ಪಾಕಿಸ್ತಾನದ ಪರ ಅನ್ನೋಂಥ ಮನಸ್ಥಿತಿ ಇರೋರಿಗೆ ಅವ್ರಿಗೂ ಎಚ್ಚರಿಕೆ ಕೊಟ್ಟಂಗಾಗುತ್ತೆ. ಎಲ್ಲ ರಾಷ್ಟ್ರಭಕ್ತರು, ಇದು ಮುಸಲ್ಮಾನರು, ಕ್ರಿಶ್ಚಿಯನ್ರು, ಹಿಂದೂಗಳು ಅನ್ನೋದು ಪ್ರಶ್ನೆ ಇಲ್ಲ, ಎಲ್ಲರೂ ಕೂಡ ಇದನ್ನು ಖಂಡನೆ ಮಾಡಬೇಕು. ಎಲ್ಲ ಪಕ್ಷರು ಕೂಡ, ಕಾಂಗ್ರೆಸ್ಸು, BJP, JDS ಪ್ರಶ್ನೆ ಅಲ್ಲದೆ ಎಲ್ಲರೂ ಕೂಡ ಇದನ್ನು ಖಂಡನೆ ಮಾಡಬೇಕು. ಖಂಡನೆ ಮಾಡಿ ಇನ್ನೆಂದೂ ಕೂಡ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿ ದುಷ್ಕೃತ್ಯಗಳನ್ನು ಗಣಪತಿ ಬಿಡಂಥ ಸಂದರ್ಭದಲ್ಲಿ ಮಸೀದಿ ಎದುರಿಗೆ ಮಾಡಿಕೊಡೋದು, ಈ ಒತ್ತಾಯನ ಮಾಡಕ್ತೀನಿ. ಸರ್, ಘಟನೆಯಲ್ಲಿ ಪೊಲೀಸರು ಸೇರಿದಂತೆ ಹಲವರಿಗೆ ಹಿಂದೂಗಳಿಗೆ ಗಾಯ ಆಗಿದೆ, ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಪೊಲೀಸರೆಲ್ಲ ವೈಫಲ್ಯ ಅಂತ ಅನ್ಸುತ್ತಾ? ಪೊಲೀಸ್ ವೈಫಲ್ಯ ಅನ್ನೋದಕ್ಕಿಂತಲೂ ಕೂಡ ಪೊಲೀಸ್ನವರು ಇನ್ನೂ ಕೂಡ ಈ ರೀತಿ ದುಷ್ಟ ರಾಷ್ಟ್ರದ್ರೋಹಿ ಮುಸಲ್ಮಾನರು ಈ ದುಷ್ಕೃತ್ಯ ಮಾಡಲ್ಲ ಅನ್ನೋಂಥ ನಂಬಿಕೆಯಲ್ಲಿದ್ದಾರೆ. ಆದರೆ ಇದನ್ನು ಪೊಲೀಸ್ ಇಲಾಖೆಯನ್ನು ಕೂಡ ಗಮನಿಸಬೇಕು. ಈ ರಾಷ್ಟ್ರದ್ರೋಹಿಯ ಮನಸ್ಥಿತಿಯಾಗಿ ಅನೇಕರು ಇನ್ನೂ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿದ್ದಾರೆ, ದೇಶದಲ್ಲಿದ್ದಾರೆ. ಹಾಗಾಗಿ ಈ ರೀತಿ ಹಿಂದೂ ಸಮಾರಂಭಗಳಲ್ಲಿ, ಹಿಂದೂ ಗಣಪತಿಗಳಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದನ್ನು ಮುಂಜಾಗ್ರತೆ ತಗೋಬೇಕು ಅನ್ನೋದು ಕೂಡ ಈ ಸಂದರ್ಭ ನಾವು ಒತ್ತಾಯ ಮಾಡ್ತೀವಿ. ಇದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರ ಮಾತಾಗಿದೆ. ಅಂದರೆ ಇಂಥ ರಾಷ್ಟ್ರದ್ರೋಹಿ, ಇಂಥ ಕೃತ್ಯ ಮಾಡಿದವರಿಗೆ ರಾಷ್ಟ್ರದ್ರೋಹಿ ಕೇಸನ್ನು ದಾಖಲಿಸಬೇಕು, ಕೂಡಲೇ ಅವರನ್ನು ಬಂಧಿಸಬೇಕು ಅನ್ನೋದು ಈಶ್ವರಪ್ಪ ಅವರ ಆಗ್ರಹವಾಗಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಧರ್, KV ಪಬ್ಲಿಕ್ TV.